ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಸಂಭ್ರಮ. ವಾಪಸ್ಸಾಗುವಾಗ ಜವರಾಯನ ಅಟ್ಟಹಾಸ, ಸೂತಕದ ಛಾಯೆ ಉಳಿಸಿದ ಬರ್ತ್ಡೇ ಗರ್ಲ್. ಚಾಲಕನ ಅವಾಂತರ, ಫ್ಲೈಓವರ್ನಿಂದ ಕಾರಿನ ಮೇಲೆ ಬಿದ್ದ ಲಾರಿ, ಸಿನಿಮೀಯ ರೀತಿಯಲ್ಲಿ ಜೀವ ಉಳಿಸಿಕೊಂಡ ಚಾಲಕ. ಮುತ್ತೂರಿನಲ್ಲಿ ಊರ ಜಾತ್ರೆ ಸಂಭ್ರಮ, ಗ್ರಾಮ ದೇವತೆಗಳ ಮೆರವಣಿಗೆ, ಭಕ್ತಿಯಲ್ಲಿ ಮಿಂದೇಳಿದ ಗ್ರಾಮಸ್ಥರು. ಕಳ್ಳರ ಕೈಚಳಕ, ಗ್ಲಾಸ್ ಹೊಡೆದು ಕಳ್ಳತನ, 10 ಲಕ್ಷ ರೂಪಾಯಿ ಎಗರಿಸಿದ ಖದೀಮರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಯುವತಿ ಸಹಪಾಠಿಗಳ ಜೊತೆ ಬೆಂಗಳೂರಿನಲ್ಲಿ ಬರ್ತ್ಡೇ ಪಾರ್ಟಿ ಮುಗಿಸಿಕೊಂಡು ಹಿಂತಿರುಗುವ ವೇಳೆ ಜವರಾಯ ತನ್ನ ಕ್ರೌರ್ಯ ಮೆರೆದಿದ್ದಾನೆ. ಸಂಭ್ರಮವಿರಬೇಕಾಗಿದ್ದ ಮನೆಯಲ್ಲಿ ಸೂತಕದ ಛಾಯೆವೇ ಏರ್ಪಟ್ಟಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ದೊಡ್ಡ ದೊಡ್ಡ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ರಾಜಧಾನಿ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ 21 ವರ್ಷದ ಈಕೆಯ ಹೆಸರು ರಕ್ಷಿತಾ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ನಿವಾಸಿ. ಪ್ರತಿದಿನ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿನ ಕಾಲೇಜಿಗೆ ಹೋಗಿ ಬರುತ್ತಿದ್ದಳು. ಸೋಮವಾರ ರಕ್ಷಿತಾಳ ಬರ್ತ್ಡೇ ಇತ್ತು. ಸ್ನೇಹಿತರು ಸಹಪಾಠಿಗಳ ಜೊತೆ ಯಲಹಂಕದಲ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ಲು. ಸಂಜೆ 7 ಗಂಟೆ ಸಮಯದಲ್ಲಿ ಸ್ನೇಹಿತ ನಿಶ್ಚಿತ್ ಜೊತೆ ಆತನ ಕಾರಿನಲ್ಲಿ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ಲು. ರಾಷ್ಟ್ರೀಯ ಹೆದ್ದಾರಿ 44ರ ಬೀಡಗಾನಹಳ್ಳಿ ಗ್ರಾಮದ ಬಳಿ ಹೆದ್ದಾರಿಯ ತಡೆಗೋಡೆಗೆ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ರಕ್ಷಿತಾ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾಳೆ. ಮನೆ ಇರೋದು ಹೊನ್ನೇನಹಳ್ಳಿ, ಅರ್ಥ ಆಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಟೈಮ್ ಆಯಿತು 6 ಗಂಟೆ. ಯಾವಾಗೂ ಬಸ್ ಬರೋದು ಬಂದಿದ್ದಾರೆ. ಫ್ರೆಂಡು ಜೊತೆಲಿದ್ದವರೇ ಕರ್ಕೊಂಡು ಬಂದು ಬೇಗ ಬರೋಣ 6 ಗಂಟೆಗೆ. ಇಲ್ಲಿ ಕೇಕು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ನಮ್ಮ ಪಕ್ಕದ ಮನೆ, ನಮ್ಮ ಮಕ್ಕಳೇ. ಹಂಗಾಗಿ ಅವರ ತಾಯಿನ ಇವತ್ತಿಗೂ ನಾವು ರಾತ್ರಿಯಿಂದ ಇದು ಮಾಡೋಕ್ಕಾಗ್ತಾಯಿಲ್ಲ. ಪಾಪ ಅಷ್ಟು ನೋವು. ಈಗ ಅದಕ್ಕೆ ನಾವು ತೊಂದರೆಯಲ್ಲಿದ್ದೀವಿ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಅವ್ರ ಅಪ್ಪ ಅವ್ರ ಅಮ್ಮ ಯಾವ ಥರ ಕಾಯ್ತಿದ್ರು ಹುಡುಗಿ ಬರ್ತಲ್ಲ ಕೇಕ್ ಕಟ್ ಮಾಡ್ಬೇಕಂತ? ಯಾವ ಥರ? ತುಂಬ ನೋವಿನಿಂದ ಕಾಯ್ತಾಯಿದ್ರು. ಅವ್ರ ತಂದೆ ಬೆಳಗ್ಗೆ ಟ್ಯೂಷನ್ಗೆ ಕರ್ಕೊಂಡು ಹೋಗಲು, ಸಾಯಂಕಾಲ ಕರ್ಕೊಂಬರ್ತಾಯಿದ್ರು. ನಾನು ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಪ್ರತಿನಿತ್ಯ ನೋಡ್ತಾ ಇದ್ದ ವ್ಯಕ್ತಿ ನಾನು. ವಾಕಿಂಗಲ್ಲಿ ಬೆಳಗ್ಗೆ ನೋಡ್ತಾ ಇದ್ದೆ, ಸಾಯಂಕಾಲ ನೋಡ್ತಾ ಇದ್ದೆ. ಅವ್ರು ಅದನ್ನೇ ಮಾಡ್ತಾಯಿದ್ರು. ಅವ್ರು ಕಾಯ್ತಾಯಿದ್ರು. ಅಷ್ಟೊತ್ತಿಗೆ ಜೈನ್ ಹಾಸ್ಪಿಟ್ಲಿಂದ ಫೋನ್ ಮಾಡಿ ಅವ್ರಿಗೆ ಅಕ್ಕ ಫ್ರೆಂಡ್ ಇದ್ದಾರೆ ಹೇಳಿದ್ದಾರೆ. ಪಾಪ ತೊಂದರೆ ಆಗಿ ರಾತ್ರಿಯಿಂದ ನಾವು ಅದೇ ಕೆಲಸ ಇದ್ದೀವಿ. ಇವಾಗೂ ಅಲ್ಲಿಂದನೇ ಬಂದಿರೋದು ಈ ಬಾಡಿ ತಗೊಂಡೋಗಿ. ವೆಂಕಟೇಶ್ ಈಗ ಆಗಿರೋ ಅಪಘಾತಗಳು ಬಹಳಷ್ಟು ಸಂಖ್ಯೆಯಲ್ಲಿ ಬೆಳೆದಿದ್ದೇವೆ. ಇದು ತುಂಬ ಖಂಡನೀಯ. ಈಗ ನಿನ್ನೆ ಆಗಿರೋದು ಆಕ್ಸಿಡೆಂಟು ಮುಸ್ಸಂಜೆ ಮಳೆಯಲ್ಲಿ ಬರಬೇಕಾದ್ರೆ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ಒಂದು BCom ವಿದ್ಯಾರ್ಥಿ CA ಆಗಿದೆ. ತುಂಬ ರ್ಯಾಂಕ್ ಹೋಲ್ಡರು. ಇದು ತಡೆಯಲಾದ್ರೆ ನಾವು ನಮ್ಮ ಹುಡುಗಿ ಆಗೋದ್ರಿಂದ ಅಪಘಾತದಲ್ಲಿ ಸ್ಪಾಟ್ ಹೋಗಿಬಿಟ್ಟಿದ್ದಾರೆ. ಕಾರು ಡಿವೆಂಡ್ರಮ್ಗೆ ಹೊಡೆದಿದೆ. ಆ ಮಂಜು ಹನಿ ಅದು ರಸ್ತೆ ಅಗಲೀಕರಣದಿಂದ ತೊಂದರೆ ಆಗಿದೆ. ಇದು ನಾನಾ ಆಕ್ಸಿಡೆಂಟ್ಗಳಾಗಿದೆ, ಅಪಘಾತಗಳಾಗಿದ್ದಾವೆ. ಸುಮಾರು ತೊಂದರೆಗಳಾಗ್ತಾನೇ ಇದ್ದಾವೆ. ಇದನ್ನು ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ಬೋದು, ಟ್ರಾಫಿಕ್ ಪೊಲೀಸವ್ರು ಮಾಡ್ಬೋದು. ಎಲ್ಲರ ಗಮನಕ್ಕೂ ಇದು ಪತ್ರಕರ್ತರು ನೀವು ತಿಳಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ಸವಿನಯ. ಯಾವ ಥರ ಮುನ್ನೆಚ್ಚರಿಕೆ ತೊಗೊಂಡವ್ರೆ ಟ್ರಾಫಿಕ್ ಪೊಲೀಸರು? ಹೈವೇ ಅವರು ಏನು ತಗೊಂಡಿದ್ದಾರೆ? ಬ್ಯಾರಿಕೇಡ್ ಇಕ್ತಾರೆ, 2 ದಿವಸ ಮರ್ತೋದ ಮೇಲೆ ತೆಗೆದು ಬಿಡ್ತಾರೆ. ಒಂದು ಸಿಗ್ನಲ್ ಲ್ಯಾಂಪ್ ಇವಕ್ಕೂ ಆಗಿಲ್ಲ. ಎಷ್ಟು ಅಪಘಾತಗಳಾಗಿದ್ದಾವೆ ಅಂದರೆ ಲೆಕ್ಕ ಬೇಕಾದ್ರೆ ನಾವು ಸಮೀಕ್ಷೆ ಮುಖಾಂತರ ತಗೋಬೋದು. ತಿಂಗಳಿಗೆ 15 ದಿವಸಕ್ಕೆ ಒಂದು ಆಗ್ತಾ ಇದೆ. ಹೊನ್ನೇನಹಳ್ಳಿ ಹತ್ರನೂ ಆಗ್ತಾ ಇದ್ದಾವೆ. ಅಲ್ಲಿ ಒಂದು ಅಲ್ಲೇ ಟ್ರಾಫಿಕ್ಕು ಮೇಲೆ ಸ್ಟೇಷನ್ ಇದೆ, ಬರ್ತಾರೆ. ಈಶಾಗೆ ತುಂಬ 3-4 ದಿವಸ ರೋಡೇ ಅಗಲೀಕರಣ ಮಾಡಬೇಕು, ಅಷ್ಟಾಗೋಗಿದೆ. ಅಲ್ಲಿ ಫ್ಲೇವರ್ ಮಾಡಬೇಕು. ಯಾರೂ ಗಮನಕ್ಕೆ ತಗೊಳ್ತಾ ಇಲ್ಲ. ನಾವು MP ಅವರು ಓದಿ MP ಇದ್ದಾಗೆಲ್ಲ ಅವ್ರಿಗೆಲ್ಲ ನಾವು ಲೆಟರ್ಗಳು ಕೊಟ್ಟಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ. ಸುಮಾರು ತೊಂದರೆಗಳಾಗ್ತಾ ಇದ್ದಾವೆ. ನಮ್ಮೂರಿನವರೇ ಒಂದು 4-5 ಡೆತ್ ಆಗಿದೆ ಇಲ್ಲಿ ಹೊನ್ನೇನಹಳ್ಳಿ ಹತ್ರ. ಇದು ತುಂಬ ಖಂಡನೀಯ. ನಾವು ನಿಷೇಧ ಮಾಡೋಂಥದ್ದು.
ಇನ್ನು ಕಾರು ಅಪಘಾತವಾಗುತ್ತಿದ್ದಂತೆ ರಕ್ಷಿತಾಳ ಸ್ನೇಹಿತ ನಿಶ್ಚಿತ್ ಗಂಭೀರ ಗಾಯಗೊಂಡು ಯಲಹಂಕದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇತ್ತ ಮಗಳ ಬರ್ತ್ಡೇ ಪ್ರಯುಕ್ತ ಆಕೆಯ ಸ್ವಗ್ರಾಮದಲ್ಲಿ ಆಕೆಯ ಪೋಷಕರು ಕೇಕ್ ತಂದು ಬರ್ತ್ಡೇ ಆಚರಿಸುವ ಸಂತಸದಲ್ಲಿ ಇದ್ರು. ಆದರೆ ಮಗಳ ಸಾವಿನ ಸುದ್ದಿ ತಿಳಿದು ಆಘಾತಕ್ಕೆ ಒಳಗಾಗಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 44ರ ಬೀಡಗಾನಹಳ್ಳಿ ಬಳಿ ಬ್ರಿಡ್ಜ್ ಮೇಲೆ ತಡೆಗೋಡೆ ನಿರ್ಮಾಣ ಮಾಡಿದ್ದು ನಡು ರಸ್ತೆಗಿದೆ. ಇದರಿಂದ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಪೊಲೀಸರು ಸೂಕ್ತ ಮುಂಜಾಗ್ರತೆ ವಹಿಸಬೇಕಾಗಿದೆ. CA ಓಕೆ, ತುಂಬ ಒಳ್ಳೆ ಹುಡುಗಿ. ಸೊ ನಮಗೂ ಈ ಥರ ಆಗುತ್ತೆ ಅಂತ ನಮಗೆ ಮನಸ್ಸಲ್ಲೂ ನೆನೆಸ್ಕೊಂಡಿದ್ದೇವೆ. ನಾಳೆಯಿಂದ ಎಕ್ಸಾಮ್ ಇದೆ ಹುಡುಗಿಗೆ. ನೆನ್ನೆ ಕಾಲೇಜ್ ಕೂಡ ಬಂದಿಲ್ಲ ಹುಡುಗಿ, ಬರ್ತಡೇ ಇದರಿಂದ ಬಂದಿಲ್ಲ. ಸೊ ನಮಗೂ ಇದು ದುಃಖ ಪಡೋಂಥ ವಿಚಾರ ಇದು. ಖಂಡಿತ ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ಸಂಸ್ಥೆ ಪರವಾಗಿ, ನಮ್ಮೆಲ್ಲರ ಒಂದು ವಿದ್ಯಾರ್ಥಿಗಳು ಪರವಾಗಿ ಆ ಕುಟುಂಬಕ್ಕೆ ದೇವರು ಆ ಒಂದು ಶಕ್ತಿ ಕೊಡಲಿ, ಬರ್ಸೋಂಥ ಶಕ್ತಿ ಕೊಡಲಿ ಅಂತ ನಾವು ಬಯಸ್ತೀವಿ. ಸರ್, ನಿನ್ನೆ ಏನು ವಿಶೇಷ ಇತ್ತು? ಯಾಕೆ ಹುಡುಗಿ ಬರ್ತಾ ಇತ್ತು? ಹುಡುಗಿದೇನೋ ಬರ್ತಡೇ ಇತ್ತಂತೆ. ನಮ್ಮ ಹುಡುಗರೆಲ್ಲ ಅವರೆಲ್ಲ ವಿಶ್ ಮಾಡಿದರು. ಕಾಲೇಜಿಗೆ ಬಂದಿರಲಿಲ್ಲ ಹುಡುಗಿ. ಸೊ ಈ ವಿಚಾರ ನಮಗೆ 4 ಗಂಟೆಗೆ, ಒಂದು 8 ಗಂಟೆಗೆ ಗೊತ್ತಾಯ್ತು ನಮಗೆ. ಆಮೇಲೆ ಗೊತ್ತಾದ ಮೇಲೆ ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವರೆಲ್ಲ ಅವ್ರ ಜೊತೆಗೆ ಇದ್ದವರೇ. ಅವರು ತುಂಬ ಡೀಸೆಂಟ್ ಹುಡುಗಿ, ಏನು ಮಾಡೋಕ್ಕಾಗಲ್ಲ. ಯಾವ ಥರ ಓದ್ತಾ ಇದ್ರು? ತುಂಬ ಒಳ್ಳೆ ಹುಡುಗಿ. ಸೊ CA ಇಂಟರ್ ಕ್ಲಿಯರ್ ಮಾಡಿದ್ಲ ಹುಡುಗಿ. ಸೊ ನಮ್ಮ ಒಂದು ಸಂಸ್ಥೆಗೆ ಒಂದು ಅಸೆಟ್ ಆಗಿದ್ದಂಥ ಹುಡುಗಿ. ಇನ್ನು ನಂದಿಗಿರಿಧಾಮ ಠಾಣೆಯ ಪೊಲೀಸರು ಅಪಘಾತದ ನಂತರ ಸ್ಥಳಕ್ಕೆ ಆಗಮಿಸಿದ್ದು, ರಕ್ಷಿತಾಳ ಸಾವಿನ ನಂತರ ನಡು ರಸ್ತೆಯಲ್ಲಿ ಇರುವ ತಡೆಗೋಡೆಗೆ ಬ್ಯಾರಿಕೇಡ್ ಅಳವಡಿಸಿ ಸೂಚನಾ ಫಲಕ ಅಳವಡಿಸಿದ್ದಾರೆ. ಮೊದಲೇ ಈ ಕೆಲಸ ಮಾಡಿದರೆ ಸಾವು ನೋವು ತಡೆಯಬಹುದಾಗಿತ್ತು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ಅಜಾಗರೂಕತೆ ಹಾಗೂ ಅತಿವೇಗದ ಕಾರಣದಿಂದ ಲಾರಿಯೊಂದು ಫ್ಲೈಓವರ್ನಿಂದ ಕಾರಿನ ಮೇಲೆ ಅಪ್ಪಳಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಕುರಿತು ಒಂದು ವರದಿ. ಗೌರಿಬಿದನೂರು ನಗರದ ಆಚಾರ್ಯ ಶಾಲೆ ಬಳಿ ತುಮಕೂರು ಕಡೆಯಿಂದ ಬರುತ್ತಿದ್ದ 12 ಚಕ್ರದ ಲಾರಿ ನಗರದ ಕೆಇಬಿ ಬಳಿ ಕಾರಿಗೆ ತಗುಲಿಸಿಕೊಂಡು ಬಂದಿದ್ದು, ಅಲ್ಲೇ ಇದ್ದ ಸಾರ್ವಜನಿಕರು ಲಾರಿ ನಿಲ್ಲಿಸುವಂತೆ ಹೇಳಿದಾಗ ಗಾಬರಿಗೊಂಡ ಲಾರಿ ಚಾಲಕನು ರೈಲ್ವೆ ಮೇಲೂ ಸೇತುವೆ ಮೇಲೆ ವೇಗವಾಗಿ ಬಂದ ಕಾರಣಕ್ಕೆ ನಿಯಂತ್ರಣಕ್ಕೆ ಬಾರದ ಲಾರಿ ಮೇಲಿಂದ ಕೆಳಗೆ ಬಿದ್ದಿದೆ. ರೈಲ್ವೆ ಫ್ಲೈಓವರ್ ಕೆಳಗಿನಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗಲು ಅಂಡರ್ ಪಾಸ್ ಇದ್ದು, ಅಂಡರ್ ಪಾಸ್ ಕೆಳಗೆ ತಾಲೂಕಿನ ಸಾಗನಹಳ್ಳಿ ಗ್ರಾಮದ ರಾಮಾಂಜಿರೆಡ್ಡಿ ಎಂಬುವವರು ತನ್ನ ಹೆಂಡತಿಯನ್ನ ಮನೆಗೆ ಕರೆದುಕೊಂಡು ಹೋಗಲು ಆಲ್ವೋ ಕಾರಿನಲ್ಲಿ ಬಂದು ಅಲ್ಲಿ ನಿಲ್ಲಿಸಿದ್ರು. ಜೋರಾದ ಶಬ್ದ ಬಂದ ಕಾರಣಕ್ಕೆ ಕಾರಿನಲ್ಲಿ ಇದ್ದ ರಾಮಚಂದ್ರ ರೆಡ್ಡಿ ಸಮಯ ಪ್ರಜ್ಞೆಯಿಂದ ಹೊರಕ್ಕೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದು, ಕಾರು ಹಿಂಬದಿ ಭಾಗ ನಜ್ಜುಗುಜ್ಜಾಗಿದೆ. ಘಟನೆ ತಿಳಿದು ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ PSI ಗೋಪಾಲ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ರಸ್ತೆಯಲ್ಲಿ ಇದ್ದ ಲಾರಿಯನ್ನ JCB ಮುಖಾಂತರ ತೆರವುಗೊಳಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯಕ್ಕೆ ತಮಿಳುನಾಡಿಗೆ ಸೇರಿದ ಲಾರಿ ಚಾಲಕ 45 ವರ್ಷದ ಕಾಸಿಫ್ಗೆ ತಲೆ ಮತ್ತು ಕೈಗೆ ತೀವ್ರವಾದ ಪೆಟ್ಟು ಬಿದ್ದ ಕಾರಣ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಮೇಲಿಂದ ಬಿದ್ದಿರೋದನ್ನ ಹೆಂಗಾಯ್ತು ನೋಡ್ತಾ ನಾನು ಮುಂದೆ ಕೊಡ್ತೀನಿ, ಮೊಬೈಲ್ ನೋಡ್ಕೊಂಡಿದ್ದೆ. ಮೇಲಿಂದ ಬಿದ್ದಿದೆ. ನೀವೆಲ್ಲಿದ್ರಿ? ಗಾಡಿಯಲ್ಲಿ. ಅಲ್ಲ, ನಿಮ್ದು ಇದು ಕಾರ್ ಯಾರ್ದಿದೆ? ನಿಮ್ದೇನಾ? ನಿಮ್ಮ ಹೆಸರಣ್ಣ? ಹಾಂ, ರಾಮಾಂಜನ್. ಯಾವ ಊರಣ್ಣ ನಿಮ್ಮದು? ಸಾಗರಹಳ್ಳಿ.
ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಊರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಯಲ್ಲಿ ಗ್ರಾಮಸ್ಥರು ಸಂಭ್ರಮ ಸಡಗರದಿಂದ ಮಿಂದೇಳಿದರು. ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ 3 ದಿನಗಳ ಕಾಲ ಗ್ರಾಮ ದೇವತೆಗಳ ಜಾತ್ರೆಯನ್ನು ನಡೆಸಲಾಗುತ್ತಿದೆ. ಗ್ರಾಮಸ್ಥರು ವಿವಿಧ ದೇವತೆಗಳ ತಂಬಿಟ್ಟು ದೀಪೋತ್ಸವವನ್ನು ಉತ್ಸಾಹ ಹಾಗೂ ಭಕ್ತಿಯಿಂದ ಆಚರಿಸಿದರು. ತವರಿಗೆ ಬಂದ ಹೆಣ್ಣು ಮಕ್ಕಳು ವಿಶೇಷವಾಗಿ ಅಲಂಕರಿಸಿಕೊಂಡು ಅಲಂಕೃತ ದೀಪಗಳನ್ನು ಹೊತ್ತು ತಮಟೆ ವಾದ್ಯದೊಂದಿಗೆ ಗ್ರಾಮ ದೇವತೆಗಳನ್ನು ಪೂಜಿಸಲು ಹಳ್ಳಿಯಲ್ಲಿ ಮೆರವಣಿಗೆಯನ್ನು ಮಾಡಿದರು. ಮೆರವಣಿಗೆಯಲ್ಲಿ ಶ್ರೀ ಮಹೇಶ್ವರಮ್ಮ, ಶ್ರೀ ಗಂಗಮ್ಮ ದೇವಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಸಫಲಮ್ಮ ದೇವಿ, ಶ್ರೀ ಯಲ್ಲಮ್ಮ ದೇವಿ ದೇವರುಗಳನ್ನು ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು. ಮಂಗಳವಾರ ಶ್ರೀ ಮಾರಮ್ಮ ದೇವಾಲಯದಿಂದ ಕೆರೆಯ ಅಂಗಳದವರೆಗೂ ದೀಪಗಳನ್ನು ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದರು. ಶ್ರೀ ಮಹೇಶ್ವರಮ್ಮ, ಶ್ರೀ ಗಂಗಮ್ಮ ದೇವಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಸಫಲಮ್ಮ ದೇವಿ, ಶ್ರೀ ಯಲ್ಲಮ್ಮ ದೇವಿ ದೇವರುಗಳ ಉತ್ಸವ ನಡೆಸಿ ಹಾಗೂ ದೀಪವನ್ನು ಬೆಳಗಲಾಯಿತು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ ಟಿಎಂಟಿ ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್.
Indus 555D TMT. Pure, strong, super bonding. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್ ವಾಪಸಂದ್ರ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್ ವಾಪಸಂದ್ರ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Indus 555D TMT. Pure, strong, super bonding. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44, BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ,
ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106 9448909106. ಖತರ್ನಾಕ್ ಕಳ್ಳರು ಸಿನಿಮೀಯ ರೀತಿಯಲ್ಲಿ ಕಾರಿನ ಗ್ಲಾಸ್ ಹೊಡೆದು ಸುಮಾರು 10 ಲಕ್ಷ ರೂಪಾಯಿಗಳನ್ನು ಎಗರಿಸಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕಿನ ತೊಗರಿಘಟ್ಟದ ವಾಸಿ ನಾರಾಯಣಪ್ಪ ಇತ್ತೀಚೆಗೆ ಗೌರಿಬಿದನೂರು ತಾಲೂಕಿನ ಕಲ್ಲುಡಿ ಗ್ರಾಮದ ಬಳಿ ಜಮೀನು ಖರೀದಿ ಮಾಡಿ ಅದನ್ನು ಉಪನೋಂದಣಾ ಕಚೇರಿಯಲ್ಲಿ ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಲು ಬಂದಿದ್ದರು. ಜಮೀನು ಮಾಲೀಕರಿಗೆ ಹಣ ಕೊಡಲು ಕಾರಿನಲ್ಲಿ 35 ಲಕ್ಷ ನಗದನ್ನು ಬ್ಯಾಗ್ ಒಂದರಲ್ಲಿ ಇಟ್ಟಿದ್ದು, ನೋಂದಣಿ ಕಚೇರಿಗೆ ಹೋಗಿ ಬರುವಷ್ಟರಲ್ಲಿ ಯಾರೋ ಹೊಂಚ ಹಾಕಿ ಕಾರಿನ ಹಿಂಬದಿಯ ಗ್ಲಾಸ್ ಒಡೆದು 10 ಲಕ್ಷ ರುಗಳನ್ನು ಮಾತ್ರ ಕದ್ದು ಪರಾರಿಯಾಗಿದ್ದಾರೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾರಾಯಣಪ್ಪ ದೂರನ್ನು ದಾಖಲಿಸಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಂಡ ಮತ್ತು ಪಿಎಸ್ಐಗಳಾದ ರಮೇಶ್ ಗುಗ್ಗರಿ, ಗೋಪಾಲ್ ಮತ್ತು ಸಿಬ್ಬಂದಿ ಬಂದು ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಹಣ ಕೊಡಿ, ಚೆಕ್ ಉಳಿದೆಯಲ್ಲ, ಇನ್ನು ಮಿಕ್ಕ ಹಣ ನಾವು ಕೊಡಬೇಕಾಯಿತು. ಸರಿ, ಅವ್ರೇನು ಮಾಡಿದ್ರು ಅಂತಂದರೆ, ನಾವು ಕಾರೆಲ್ಲ ಕಿಟಿಕಿ ಹಾಕ್ಬಿಟ್ಟು ಪಕ್ಕದಲ್ಲೇ ಇಬ್ಬರನ್ನು ಕುಂಡ್ರಿಸಿ ನಾವು ಒಳಗೆ ಹೋದೆ. ಒಳಗೆ ಹೋಗ್ಬಿಟ್ಟು ಏನು ಮಾಡಿದೆ ಅಂತಂದರೆ, ಸಬ್ ರಿಜಿಸ್ಟರ್ ಸಿಗ್ನೇಚರ್ ಹಾಕಿದೆ, ಅವರು ಸಿಗ್ನೇಚರ್ ಹಾಕಿದ್ರು, ರಿಜಿಸ್ಟ್ರೇಷನ್ ಆಯಿತು, ಚೆಕ್ಗಳು ಎಲ್ಲ ಕೊಟ್ಬಿಟ್ವಿ, ಅಲ್ಲೇ ಸಬ್ ರಿಜಿಸ್ಟ್ರ್ ರೂಪ್ ಕೊಟ್ಬಿಟ್ವಿ. ಈ ಮಿಕ್ಕ ಹಣ 10 ಲಕ್ಷ ಕೊಡ್ಬೇಕಾಯ್ತಲ್ಲ, ಅದಕ್ಕೆ ನಾವು ಬಂದು ಇಲ್ಲಿ ಕಾರ್ನಲ್ಲಿ ಇಟ್ಟಿದ್ದೀವಲ್ಲ, ಕಾರ್ ಹತ್ರ ನೋಡಿ ನಮ್ಮ ಹಿಂದೆ ಇರೋರು ಅಲ್ಲಿ ಪಕ್ಕದಲ್ಲೇ ಕುಂಡ್ರಿಸಿದ್ದೀವಿ. ನಾವು ಸಬ್ ರಿಜಿಸ್ಟ್ರ್ ಆಫೀಸ್ ಹೋಗೋದೇ ಫಾಲೋ ಅಪ್ ಮಾಡಿದ್ದಾರೆ. ಇವ್ರು ಕುಂತಿರೋರು ಯಾರು ಅಂತ ಗೊತ್ತಿಲ್ಲ. ಅದು ಹಿಂಗೊಂದು ಗೀಟ್ ಹೊಡೆದ್ಬಿಟ್ಟು ಕೈ ತೋರಿಸೋವಷ್ಟೇ ತಗೊಂಡು ಒಂದು ಈ ಮಕ್ಕಳು ಕರಿ ಬ್ಯಾಗ್ ಹಾಕ್ಕೊಂತಾರಲ್ಲ, ಆ ಬ್ಯಾಗ್ನಲ್ಲಿ ತಗೊಂಬಂದ್ವಿ. ಆ ಬ್ಯಾಗ್ನಲ್ಲಿ ಹಂಗೆ ಇಟ್ಟಿದ್ವಿ. ಅಲ್ಲಿ ಕಾರ್ ಹತ್ರ ಇದ್ದಾರೆ ಅಂತ ನಾವು ಬಂದರೆ ಹಿಂಗೆ ತೊಂಡೆಬಾವಿ ಹಿಂದೂಪುರ ರೋಡ್ ಕಡೆ ಗಾಜುಗಳೇನು ಯಾರೂ ಬರಲ್ಲ, ಅದರ ಆಪೋಸಿಟ್ ಇರ್ರಿ ಅಂತ ಹೇಳಿದ್ವಿ. ಹತ್ತು ಕಡೆ ಯಾರಾದರೂ ಕೈ ಹಾಕ್ತಾರೇನೋ ಅಂತೇಳಿ ಅವ್ರು ಮೇಯ್ನ್ ರೋಡ್ ಕಡೆನೇ ಹಾಕ್ಬಿಟ್ಟಾರೆ ಕನ್ನ. ಸರಿ, ನಾನು ಬಂದುಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸರ್ ರಿಜಿಸ್ಟ್ರೇಷನ್ ಆಯಿತು. ರಿಜಿಸ್ಟ್ರೇಷನ್ ಆಗ್ತಲೇ ಈಗ ನಾವು ಅವ್ರು ಹಣ ತರ್ತೀನಪ್ಪ, ಇಲ್ಲಿ ಕುಂತ್ಕೊಳ್ರಿ ಅಂತೆಲ್ಲ ಕುಂಡಿಸ್ಬಿಟ್ಟು ನಾನು ಬರ್ತೀನಿ, ಗಾಜು ಹೊಡೆದಿದೆ, ಬ್ಯಾಗ್ ಇಲ್ಲ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಸಮಾನ ಮನಸ್ಕರ ವೇದಿಕೆ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವಕೀಲರು ಹಾಗೂ ನಗರಸಭಾ ಸದಸ್ಯ ಆರ್ ಮಠಮಪ್ಪನವರು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪುಸ್ತಕಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ವಕೀಲರು ಹಾಗೂ ನಗರಸಭಾ ಸದಸ್ಯರಾದ ಆರ್ ಮಠಮಪ್ಪ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಸಮಾನ ಮನಸ್ಕರ ವೇದಿಕೆಯ ಮೂಲಕ ತಮ್ಮದೇ ಆದ ತಂಡವನ್ನ ಕಟ್ಟಿಕೊಂಡು ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ಮುನ್ಸಿಪಲ್ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ದ ಅವರು ಬೆಂಗಳೂರಿನಲ್ಲಿ ತಮ್ಮ ವೃತ್ತಿಪರ ವ್ಯಾಸಂಗವನ್ನ ಮಾಡಿದ್ರು. ಹುಟ್ಟುಹಬ್ಬದ ದಿನದಂದು ತಮ್ಮ ಹಳೆಯ ದಿನಗಳನ್ನ ಮೆಲುಕು ಹಾಕಿಕೊಂಡು ಅದರ ಸವಿನೆನಪಿಗಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಪುಸ್ತಕದ ಪ್ರತಿಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ.
ಪ್ರತಿ ವರ್ಷವೂ ಕೂಡ ನಾವೆಲ್ಲ ಸ್ನೇಹಿತರು ಕೂಡ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ವಿಭಿನ್ನ ಶೈಲಿಯಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಕೇಕ್ ಕಟ್ ಮಾಡಿ ಆಡಂಬರವಾಗಿ ನಾವು ಒಂದು ಪಾರ್ಟಿ ಇನ್ನೊಂದು ಆ ಥರ ಮಾಡ್ಕೊಳ್ತಕ್ಕಂಥ ನಮಗೆ ಅವತ್ತು ಅಷ್ಟೇ ಇಲ್ಲ. ಆದರೆ ಪ್ರತಿ ನಾವು ಹುಟ್ಟುಹಬ್ಬಕ್ಕೂ ಕೂಡ ನಾವೆಲ್ಲ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ನಮ್ಮ ಸಮಾನ ಮನಸ್ಕರು ಎಲ್ಲರೂ ನಾವೆಲ್ಲ ಸೇರಿಕೊಂಡು ಈಗಾಗಲೇ ನಿಮಗೂ ಗೊತ್ತಿರುತ್ತೆ, ಪ್ರತಿ ವರ್ಷವೂ ಕೂಡ ನಾವು ಶಾಲೆಗಳ ಆಯ್ಕೆ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ವಿದ್ಯಾಕಲಿಕೆ ಪುಸ್ತಕಗಳನ್ನು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಬ್ಯಾಗ್ಸ್ ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿ ಏನು ನೀಡೆಡ್ ಇದೆ ಅದನ್ನೆಲ್ಲ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆಯನ್ನು ನಿರಂತರವಾಗಿ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ತಾವು ಕೇಳಿರೋ ಪ್ರಶ್ನೆ ಅಂತೆ, ಇವತ್ತು ನಾವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಬಂದರೆ, ಇಲ್ಲಿ ನಾನು ಇಲ್ಲೇ ಮುನ್ಸಿಪಲ್ ಕಾಲೇಜಲ್ಲಿ 93-94 ನಾನು PUಗೆ ಇಲ್ಲೇ ಅಡ್ಮಿಷನ್ ಆಗಿ ಮತ್ತು ಇದೇ ಹಾಸ್ಟೆಲಲ್ಲಿ ನಾನು JB ಹಾಸ್ಟೆಲಲ್ಲೇ ನಾನು ಓದಿರ್ತಕ್ಕಂಥದ್ದು. ಸಂಪೂರ್ಣವಾಗಿ PUC ಮತ್ತು ಡಿಗ್ರಿ ಎರಡನ್ನೂ ಕೂಡ ನಾನು ಇಲ್ಲೇ ಓದಿ ಇಲ್ಲೇ ಪಾಸ್ ಮಾಡಿ ಮತ್ತು ಲಾ ಓದೋದಕ್ಕೆ ಬೆಂಗಳೂರಿಗೆ ಹೋದೆ ನಾನು. ಹಾಗಾಗಿ ಎಲ್ಲ ಸ್ನೇಹಿತರುಗಳು ಕೂಡ ಇಲ್ಲಣ್ಣ ನಾವು ಓದಿರೋ ಶಾಲೆ ನೋಡಿ, ಇಲ್ಲಿ ಎಲ್ಲ ನಮ್ಮ ಹುಡುಗರೆಲ್ಲರೂ ಕೂಡ ನಮ್ಮ ವಕೀಲರು ಎಲ್ಲರೂ ನಾವಿರೋದು ಎಲ್ಲರೂ ಕೂಡ ಎಲ್ಲರೂ ಕೂಡ ಇಲ್ಲೇ ಓದಿರೋದು. ಹಾಗಾಗಿ ಇಲ್ಲಣ್ಣ ನಾವು ಅಲ್ಲೇ ಹೋಗಿ ಬುಕ್ಸನ್ನು ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಜೊತೆಗೆ ನಮ್ಮ ಬುದ್ಧ ಫೌಂಡೇಶನ್, ಗೌತಮ ಬುದ್ಧ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಮಂಚಿನಬೆಲೆ ಗಂಗರಾಜ್ ಅವರು. ಅದಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆಯನ್ನ ಬೋಧನೆ ಮಾಡಿದ್ದಾರೆ. ಸಂವಿಧಾನದ ಮಹತ್ವವನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದ್ದಾರೆ. ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯಲ್ಲಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇನ್ನು ಈ ಸಂದರ್ಭದಲ್ಲಿ ಸಮಾನ ಮನಸ್ಕರ ವೇದಿಕೆಯ ಪದಾಧಿಕಾರಿಗಳು, ಮಠಮಪ್ಪ ಅವರ ಸ್ನೇಹಿತರು ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377.
ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್ ಇಬಿಎಸಿಎಸ್ ಡಿಗ್ರಿ, ಬಿಕಾಂ ಬಿಬಿಎ ಎಂಕಾಂ. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, HEBA, ಆರ್ಟ್ಸ್, HEPS, ಡಿಗ್ರಿ, BCA, ಬಿಕಾಂ, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಕುಶಾಲ್ ಚೌಕ್ಸೆಯವರು ಗೌರಿಬಿದನೂರು ಠಾಣೆಗಳಿಗೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತಗೊಳ್ಳಿ ಚೀಟಿ ತಗೊಂಡಿದ್ದೀರಾ 53 ಅರ್ಜಿ ಹಾಕೊಂಡು ಅವನೇನಿದೆ ರೆಕಾರ್ಡ್ಸ್ ಸಬು ಬೇಡ್ಕೊಂಡು ಇವರಾಗ ಸಮಾಧಾನ ಆಗೋದು. ಮತ್ತೆ ಹೋಗಿ ಕೇಳಿದಾಗ ಇಲ್ಲ ನಾವು ನೋಡ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ ಬರೀ ಗೌರಿಬಿದನೂರು ನಗರ ಠಾಣೆ, ಗ್ರಾಮಾಂತರ ಠಾಣೆ ಮತ್ತು ಮಂಚೇನಹಳ್ಳಿ ಪೊಲೀಸ್ ಠಾಣೆಗಳಿಗೆ ಮಂಗಳವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿದ ಸಮಯದಲ್ಲಿ ಠಾಣೆಯ ಹೊರಗೆ ನಿಂತಿದ್ದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ರೈಂ ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ. 3 ಠಾಣೆಯ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಲಾಗಿದೆ. ಸಾರ್ವಜನಿಕರ ಸಹಕಾರ ತೆಗೆದುಕೊಂಡು ಕೆಲಸ ಮಾಡಬೇಕು ಮತ್ತು ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದಾಗ ಮಾತ್ರ ಕಾನೂನು ವ್ಯವಸ್ಥೆ ಕಾಪಾಡಬಹುದು. ಬೀಟ್ಗಳನ್ನು ಹೆಚ್ಚಾಗಿ ಮಾಡಲು ಸೂಚಿಸಿದ್ದೇವೆ. ಠಾಣೆಗೆ ಏನಾದರೂ ದೂರು ಬಂದಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು ಎಂದು ತಿಳಿಸಲಾಗಿದೆ ಎಂದರು. ಸಂಚಾರಿ ನಿಯಮಗಳ ಬಗ್ಗೆ ಮೊದಲು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುವುದು. ಒಂದು ವೇಳೆ ಆಗಲೂ ಪಾಲಿಸದಿದ್ದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ಗೌರಿಬಿದನೂರು ಸರ್ಕಲ್ ಅಲ್ಲಿ ಎಲ್ಲ 3 ಸ್ಟೇಷನ್ಸ್, ಗೌರಿಬಿದನೂರು ಟೌನ್, ಗೌರಿಬಿದನೂರು ರೂರಲ್ ಮತ್ತು ಮಂಚೇನಹಳ್ಳಿ ಸ್ಟೇಷನ್ ವಿಸಿಟ್ ಮಾಡಿದ್ದೀವಿ. ಏನು ಸಿಚುವೇಶನ್ ಇದೆ ಈಗ ಕರೆಂಟ್ಲಿ, ಕ್ರೈಮ್ ಅದು ಸಿಚುವೇಶನ್ ಏನಿದೆ ಮತ್ತು ಮೇಜರ್ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಏನಿದೆ ಅದು ಎಲ್ಲ ನಮ್ಮ ಆಫೀಸರ್ ಜೊತೆಗೆ ಡಿಸ್ಕಸ್ ಮಾಡಿದ್ದೀವಿ. ಎಲ್ಲ ನಮ್ಮ ಸಿಬ್ಬಂದಿ ಜೊತೆಗೆ ಕೂಡ ಭೇಟಿ ಮಾಡಿದ್ದೀವಿ. ಅವ್ರಿಗೆ ಎಲ್ಲರಿಗೆ ಆಫೀಸರ್ಸ್ ಮತ್ತು ಸಿಬ್ಬಂದಿ ಎಲ್ಲರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಕಿ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಪಬ್ಲಿಕ್ ಜೊತೆ ಸಹಕಾರ ತಗೋಬೇಕು. ಪಬ್ಲಿಕ್ದು ಸಹಕಾರ ಸಿಗುತ್ತೆ तो ನಮ್ಮ ಕೆಲಸ ಕೂಡ ಒಳ್ಳೆಯದು ತರ ಯಶಸ್ವಿ ಆಗುತ್ತೆ. तो ನಾವು ಸರಿಯಾಗಿ ಥರ ಫಾರ್ ಎಕ್ಸಾಂಪಲ್ ಬೀಟ್ಸ್ ಇದೆ, ಬೀಟಲ್ಲಿ ಸರಿಯಾಗಿ ಥರ ಸರ್ ಮಾಡೋಕ್ಕೆ ಹೇಳಿದ್ದೀವಿ. ಮ್ಯಾಕ್ಸಿಮಮ್ ಜನ ಜೊತೆಗೆ ಬೀಟ್ ಡ್ಯೂಟಿ ಮಾಡೋಕ್ಕೆ ಹೇಳಿದ್ದೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಪಬ್ಲಿಕ್ದು ಏನು ಗ್ರಿವೆನ್ಸಸ್ ಇದೆ ಅದು ಕೂಡ
ಒಳ್ಳೆಯದು ಥರ ಫಸ್ಟ್ ಟೈಮ್ ಯಾರು ಬಂದಿದ್ದಾರೆ ಅವರಿಗೆ ಒಳ್ಳೆಯದು ಥರ ರೆಸ್ಪಾನ್ಸ್ ಕೊಡಬೇಕು, ಸರಿಯಾಗಿ ಥರ ಅಟೆಂಡ್ ಮಾಡಬೇಕು, ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದೇ ವೇಳೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ನಗರ ಠಾಣೆ ಪಿಎಸ್ಐ ಗೋಪಾಲ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ, ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಂತಾಮಣಿ ತಾಲೂಕಿನ ಚಿಲಕಲನೆರ್ಪು ಹೋಬಳಿ ಕೆಂಚಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 171/1ರ 3 ಎಕರೆ 2 ಗುಂಟೆ ಜಮೀನಿನ ಪೈಕಿ ಫುಟ್ಕರ ಪ್ರದೇಶವನ್ನು ಗುರುತಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಡಿಡಿಎಲ್ಆರ್ ಅಧಿಕಾರಿ ಆದೇಶ ಹೊರಡಿಸಿದ್ದು, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಕಂದಾಯಾಧಿಕಾರಿಗಳು ಮತ್ತು ಭೂಮಾಪಕರು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳಂತೆ ಕೆಂಚಾರ್ಲಹಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯವನ್ನು ಕೈಗೊಂಡರು. ಈ ಜಮೀನು ವಿಚಾರವಾಗಿ ಅಂಬಾಜಿದುರ್ಗ ಹೋಬಳಿ ಗೊಲ್ಲಹಳ್ಳಿ ಗ್ರಾಮದ ಜೆವಿ ಚಿನ್ನಪ್ಪರೆಡ್ಡಿ ಮತ್ತು ಜೆಎಂ ಮುನಿಶಾಮಪ್ಪ ರವರ ನಡುವೆ ವಿವಾದವಿದ್ದು ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗ ಅಧಿಕಾರಿಗಳ ನ್ಯಾಯಾಲಯದಲ್ಲಿತ್ತು. ಜಿಲ್ಲಾ ಉಪವಿಭಾಗಾಧಿಕಾರಿ ಜಮೀನಿಗೆ ಸಂಬಂಧಿಸಿದಂತೆ ನಿಯಮಾನುಸಾರ ಈವರೆಗೆ ಎಲ್ಲ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಲು ತಹಶೀಲ್ದಾರ್ ಅವರಿಗೆ ನಿರ್ದೇಶಿಸಿ ಆದೇಶಿಸಿದ್ದರು. ಮಂಗಳವಾರ ತಹಶೀಲ್ದಾರ್ ನೇತೃತ್ವದಲ್ಲಿ ನಡೆದ ಸರ್ವೆ ಕಾರ್ಯದಲ್ಲಿ ಖರಾಬ್ ಜಮೀನನ್ನು ಗುರುತಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದ್ದಾರೆ. ಚಿನ್ನಪ್ಪರೆಡ್ಡಿ ಕೆ ಗೊಲ್ಲಲ್ಲಿ ವಾಸ್ತುದಾರನ ಕಂಜಾರ್ಲಲ್ಲಿ ಸರ್ವೆ ನಂಬರ್ 171/1. ನನ್ನ ಜಮೀನಿನಲ್ಲಿ ನನಗೆ ತಿಳಿದೇ ಬಂದು ಸರ್ವೆ ಅಧಿಕಾರಿಗಳು ನನಗೆ ನೋಟಿಸ್ ನೀಡಿದೆ, ಅಕ್ರಮವಾಗಿ ಪೋಡಿ ಮಾಡಿಸ್ಬಿಟ್ಟು ನನಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು DDLR ಕೋರ್ಟಿಗೆ ಹೋಗಿ ಪೋಡಿ ರದ್ದು ಮಾಡಿಸಿ ಬಂದಿದ್ದರೂ ನನಗೆ ನ್ಯಾಯ ಸಿಗಿಸ್ತಾ ಇಲ್ಲ. ಆಮೇಲೆ ಎಸಿಗೆ ಹೋದ್ನು, ಎಸಿಗೆ ಹೋಗಿ ಆಮೇಲೆ ಮಾಡಿದರೆ ತಹಶೀಲ್ದಾರ್ ಅವರಿಗೆ ಆದೇಶ ನೀಡಿದ್ದಾರೆ, ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಆದರೆ ನಾನು 4-5 ತಿಂಗಳಿಂದ ತಹಶೀಲ್ದಾರ್ ಹತ್ರ ಓಡಾಡ್ತಾ ಇದ್ದರೆ ನಮಗೆ ರೆಸ್ಪಾನ್ಸ್ ಇಲ್ಲ, ನಮ್ಗೆ ನ್ಯಾಯ ಇಲ್ಲ. ನಮ್ಮ ಡಾಕ್ಯುಮೆಂಟು 40 ಮಾಡ್ಕೊಂಡಿರೋರು ನಮ್ಮ ಸಾರ್ವಜನಿಕ ರೋಡ್ದಲ್ಲೇ ನನ್ನನ್ನು ಇಳಿಸ್ತಾ ಇಲ್ಲ. ಪೊಲೀಸ್ ಸ್ಟೇಷನಲ್ಲಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರು ನಮಗೆ ನ್ಯಾಯ ಒದಗಿಸ್ತಾ ಇಲ್ಲ. ತಹಶೀಲ್ದಾರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರು ನಮಗೆ ನ್ಯಾಯ ಒದಗಿಸ್ತಾ ಇಲ್ಲ. ಸಾರ್ವಜನಿಕ ರೋಡ್ದಲ್ಲೇ ಓಡಾಡೋದಕ್ಕೆ ಭಾರಿ ತೊಂದರೆ ಆಗಿದೆ. ಅದಕ್ಕೆ ನಾವು ಬಡವರು ಹೆಂಗೆ ಬದುಕಬೇಕು? ಇಷ್ಟು ಪತ್ರ 30 ಕುಂಟೆ 2 ಸೇಲ್ ಮಾಡಿದ್ದೀನಿ. ಆ ಪ್ರಕಾರ ನನಗೆ ನನ್ನ ಜಮೀನು ನನಗೆ ಕ್ರಮವಾಗಿ ಬೇಕು, ಅಷ್ಟೇ ನಾನು ಕೇಳ್ತಾ ಇರೋದು. ನಾನು ಬಡವನು. ಇವತ್ತು ಸರ್ವೆಗೆ ಬಂದಿದ್ದಾರೆ, ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ನನಗೆ ಅನ್ಯಾಯ ಆದರೆ ನಾನು ಎಲ್ಲಿ ಹೋಗೋದು? ಕಂಚಾರ್ಲಹಳ್ಳಿ ಸರ್ವೆ ನಂಬರ್ 171, ನಮ್ಮ ಗ್ರಾಮ ಬಂದು ಗೊಳ್ಳಹಳ್ಳಿ, ಕೆ ಗೊಳ್ಳಹಳ್ಳಿ. 171 ಸರ್ವೆ ನಂಬರ್ನಲ್ಲಿ 30 ಕುಂಟೆ ಜಮೀನು, ನಮ್ಮನ್ನ 15 ಕುಂಟೆ, ನನ್ನ 15 ಕುಂಟೆ ಜಮೀನಿಗೆ 2 ಸರಿ ಅಡ್ಜಸ್ಟ್ ಮಾಡಿ ಸರ್ವೆ ಮಾಡಿಸಿದ್ವಿ. ಇವಾಗ ತಹಸೀಲ್ದಾರ್ ಬಂದು ಖರಾಬ್ ಜಮೀನು ತೋರಿಸಿದ್ದಾರೆ, ಮತ್ತೆ ತಾತ್ಕಾಲಿಕ ಕೋಡಿ ಕಟ್ಬಿಟ್ಟು ಬಂದು ನೀವು ಸರ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಮಸ್ಯೆ DDLR ಹೋಗಿದ್ದಾರೆ, ADLR DDLR ನಮಗೆ ಆಗಿದೆ. 30 ಕುಂಟೆ ಅಂತ ಹಾಕಿದ್ದಾರೆ, ಎಸಿನೂ ಹಾಕಿದ್ದಾರೆ, DDLR ಹಾಕಿದ್ದಾರೆ. ಅದೇ ಸಮಸ್ಯೆ ಸರ್. ಅವ್ರದ್ದು ನಾವು ಹಾಕ್ಕೊಂಡಿದ್ದೇನೆ, ಅವ್ರು ಗಲಾಟೆ ಮಾಡ್ತಾರೆ. ಇವಾಗ ತಹಸೀಲ್ದಾರ್ ಬಂದು ಖರಾಬ್ ಎಲ್ಲಿದೆ ಅಂತ ತೋರಿಸಿದ್ದಾರೆ. ನೆಕ್ಸ್ಟು ನೀನು ತಾತ್ಕಾಲಿಕ ಕೋಡಿ ಕಟ್ಬಿಟ್ಟು ಬಾ, ನಿಮಗೆ ನಿನ್ನ ಜಮೀನೆಲ್ಲ ಬರ್ತದೆ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ, ಜಿಲ್ಲಾ ಉಪವಿಭಾಗಾಧಿಕಾರಿ ಹಾಗೂ DDLR ಅಧಿಕಾರಿಗಳ ಆದೇಶದಂತೆ ಸರ್ವೆ ಕಾರ್ಯ ನಡೆಸಲಾಗಿದ್ದು 2 ಗುಂಟೆ ಜಮೀನಿನಲ್ಲಿ ಖರಾಬ್ ಎಲ್ಲಿದೆ ಎಂದು ಗುರುತಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು. ಚಿಲಕಲನೆರ್ಪು ಹೋಬಳಿಯಲ್ಲಿ ಕೆಂಚಾರ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ 171/1ರಲ್ಲಿ 4 ಹಿಸ್ಸಾಗಳಾಗಿ ಅಣ್ಣ ತಮ್ಮಂದರಲ್ಲಿ 2 ಗುಂಟೆ ಖರಾಬಿದ್ದು ಇವರು ಖರಾಬ್ನು ಸೇರಿಸಿ ಭಾಗಗಳು ಮಾಡಿಕೊಂಡಾಗ DDLR ಹತ್ರ ಹೋಗಿ ಆ ಭಾಗಗಳನ್ನ ಕ್ಯಾನ್ಸಲ್ ಮಾಡಿಸಲಾಗಿ ಏನು ಇನ್ನು ಉಳಿಕೆ ಇದೆ 2 ಖರಾಬ್ ಎಲ್ಲಿ ಅಂತ ನಾವು ಗುರ್ಸೋಕೆ ಇವತ್ತು ಬಂದಿದ್ವಿ. ಆ 2 ಗುಂಟೆ ಖರಾಬ್ ಎಲ್ಲಿ ಹೋಗುತ್ತೆ ಅಂತ ನಾವು ಇಲ್ಲಿ ಗುರ್ತು ಮಾಡಿದ್ವಿ. ಈ 2 ಗುಂಟೆ ಖರಾಬ್ ಹೋದ್ಮೇಲೆ ಯಾರ್ಯಾರ ಜಮೀನಲ್ಲಿ 4 ಭಾಗ ಹಿಸ್ಸಾಗಳಲ್ಲಿ ಯಾರ ಭಾಗದಲ್ಲಿ ಎಷ್ಟು ಎಕ್ಸ್ಟೆಂಟ್ ಹೋಗುತ್ತೆ ಅನ್ನೋದು ನಾವು ಎಕ್ಸಾಕ್ಟಾಗಿ ನಾವು ಗುರ್ತು ಮಾಡೋಕ್ಕಾಗೋದಿಲ್ಲ. ಖರಾಬು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ಅದನ್ನು ಅಳತೆ ಮಾಡಿ ಎಷ್ಟು ದಾರಿ ಬರ್ತದೆ, ಎಷ್ಟು ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂತ ಅದು ಅಳತೆ ಮಾಡಿ ತೋರಿಸಿದ್ದೀವಿ. ಈಗ ಉಳಿದಂತೆ ಈಗ 4 ಹಿಸ್ಸಾಗಳು ಅವ್ರಿಗೆ ಎಷ್ಟೆಷ್ಟು
ಏನು ರೆಕಾರ್ಡ್ಸ್ ಪ್ರಕಾರ ಎಷ್ಟು ಬರಬೇಕು ಎಕ್ಸ್ಕ್ಲೂಡಿಂಗ್ ಖರಾಬು, ಅದಕ್ಕೆ ಅವ್ರ ಕಡೆಯಿಂದ ತತ್ಕಾಲ್ ಪೋಡಿ ಕಟ್ಸೋಕೆ ಹೇಳಿದ್ದೀವಿ. ತತ್ಕಾಲ್ ಪೋಡಿ ಕಟ್ಟಿದ ಮೇಲೆ ಪೋಡಿ ಮಾಡಬೇಕಾದ್ರೆ ಅವ್ರಿಗೆ ಎಕ್ಸ್ಟೆಂಟ್ ಎಷ್ಟೆಷ್ಟು ಉಳಿತದೆ ಅನ್ನೋದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ನೀವು ಯಾರೂ ಜನರು ಕರೆದಿದ್ದ ಕಡೆಗೆ ಹೋಗಲ್ಲ. ಎರಡನೇದಾಗಿ ನಿಮ್ಮ ಹತ್ರ ಯಾರ ಹತ್ರ ಲೈಸೆನ್ಸ್ ಇಲ್ಲ. ಎಷ್ಟಪ್ಪ ನಿಮಗೆ ವಯಸ್ಸು? ನಿಮ್ಮಲ್ಲಿ ಈಗ ನಾವು RTO ಅವ್ರ ಜೊತೆ ಸಂಬಂಧ ಮಾಡಿಕೊಂಡು ಕಲ್ಪಿಸಿ ನಿಮ್ಗಳಿಗೆ ಅಕಸ್ಮಾತ್ ಲೈಸೆನ್ಸ್ ಇಲ್ಲ ಅನ್ನೋದಾದರೆ ನಿಮ್ಗೆ ಲೈಸೆನ್ಸ್ ಕೊಡಿಸೋವಂಥ ಕ್ರಮನೂ ಜರುಗಿಸ್ತೀವಿ. ಚಿಂತಾಮಣಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೂ ತಂಡ ನಗರ ಭಾಗದ ವಿವಿಧ ಸರ್ಕಲ್ಗಳಲ್ಲಿ ದಾಖಲೆಗಳು ಹಾಗೂ ಟ್ರಾಫಿಕ್ ನಿಯಮಗಳನ್ನು ಗಾಳಿಗೆ ತೂರಿ ಓಡಿಸುತ್ತಿದ್ದ ಆಟೋ ರಿಕ್ಷಾಗಳನ್ನು ಹಿಡಿದು ದಂಡ ವಿಧಿಸಿ ಕಳುಹಿಸಿದ್ದಾರೆ. ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯ್ ಕುಮಾರ್ ಮಾತನಾಡಿ, ಹಲವು ಆಟೋ ಚಾಲಕರು ರಾತ್ರಿ ವೇಳೆ ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆಂಬ ದೂರುಗಳು ಕೇಳಿಬಂದಿವೆ. ವಾಹನ ಪರವಾನಗಿ, ನಕಲಿ ಇನ್ಸೂರೆನ್ಸ್ಗಳನ್ನು ಮಾಡಿಸಿಕೊಂಡು ಓಡಿಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆ ಸುಮಾರು 50ಕ್ಕಿಂತ ಹೆಚ್ಚು ಆಟೋಗಳನ್ನು ಸೀಸ್ ಮಾಡಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವುದರ ಬಗ್ಗೆ ಆಟೋ ಚಾಲಕರಿಗೆ ಎಚ್ಚರಿಕೆ ಕೊಟ್ಟು ಕಳುಹಿಸಿರುವುದಾಗಿ ಹೇಳಿದರು. ನಿಮ್ಮಲ್ಲಿ ಈಗ ನಾವು RTO ಅವ್ರ ಜೊತೆ ಸಂಬಂಧ ಮಾಡಿಕೊಂಡು ಕಲ್ಪಿಸಿ ನಿಮ್ಗಳಿಗೆ ಅಕಸ್ಮಾತ್ ಲೈಸೆನ್ಸ್ ಇಲ್ಲ ಅನ್ನೋದಾದರೆ ನಿಮ್ಗೆ ಲೈಸೆನ್ಸ್ ಕೊಡಿಸೋವಂಥ ಕ್ರಮನೂ ಜರುಗಿಸ್ತೀವಿ. ಏನೋ ಕ್ರಮ ಹೇಗೆ ಅಂದರೆ ನೀವೊಂದು 25 ಜನ ಸರ್ ಈ ಗಾಡಿ ನಾನು ಓಡಿಸ್ಬೇಕು ಅಂತ ಇದ್ದೀನಿ, ನಮಗೆ ಲೈಸೆನ್ಸ್ ಬೇಕು, ಲೈಸೆನ್ಸ್ ಇಲ್ಲ ನಮ್ಮ ಹತ್ರ, ದಯವಿಟ್ಟು ಲೈಸೆನ್ಸ್ ಮಾಡಿಕೊಡಿ ಅಂತ ಹೇಳಿದ್ರೆ ಆ ಸಂಬಂಧವಾಗಿ RTO ಅವ್ರ ಜೊತೆ ಮಾತಾಡಿ ನೀವು ಲೈಸೆನ್ಸು ಮಾಡಿಕೊಡ್ತೀವಿ. ಮೊದಲನೇದು. ಎರಡನೇದು ಏನಾಗಿದೆ ಅಂದರೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂತೇಳಿ ನಿಮಗೆ ಗೊತ್ತಿರುತ್ತೆ. ಬಟ್ ಇನ್ಶೂರೆನ್ಸು ನೀವು ಮಾಡಿಸ್ಕೋತೀರಿ, ಏನೋ ಮಾಡಿಸ್ಕೊಳ್ಳೋದಲ್ಲೂ ಫೇಕ್ ಇದೆ. ಈಗ ನಮ್ಮ ಗಮನಕ್ಕೆ ಬಂದಿದೆ. ಅರ್ಥ ಆಗ್ತಿದ್ದೀನಪ್ಪ ನಿಮ್ಗೆ ಅದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಕ್ಕೆ 1,000-2,000 ರೂಪಾಯಿ ಆಗಬಹುದು. ಬಟ್ ಅವ್ನು ಯಾರೋ ಒಂದು 200-300 ರೂಪಾಯಿ ಮಾಡಿಕೊಡ್ತಾರೆ ಅಂತ ಅದೆಲ್ಲ ಒಂದು ಫೇಕ್ ಜಾಲ ಇದೆ ಅಂತ ನಮ್ಮ ಗಮನಕ್ಕೆ ಬಂದರೆ ಆ ಥರ ಜಾಲಕ್ಕೆ ನೀವು ಯಾರು ಬೀಳಬಾರ್ದು. ಏನಪ್ಪ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತಾರೆ ಅಂತ, ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತಾರೆ ಅಂದರೆ ನಾಳೆ ದಿನ ನೋಡಿ ಏನಂತೀರಿ ಆಕ್ಸಿಡೆಂಟ್ಗಳು ನನ್ನ ಕೈಯಲ್ಲಿಲ್ಲ, ಗೊತ್ತಿಲ್ಲದಂಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಗ ನೀವುಗಳು ಇನ್ಶೂರೆನ್ಸ್ ಇದೆ, ನಿಮ್ಗೆ ಕವರೇಜ್ ಸಿಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ, ಎದುರು ಪಾರ್ಟಿಗೂ ಒಳ್ಳೆಯದಾಗುತ್ತೆ, ಜೊತೆಗೆ ನಿಮ್ಮ ವೆಹಿಕಲ್ ಅಕಸ್ಮಾತ್ ಡ್ಯಾಮೇಜ್ ಆಗಿರೋ ಆ ಇನ್ಶೂರೆನ್ಸಿಂದ ಕವರ್ ಆಗುತ್ತೆ. ಹಾಗಾಗಿ ಫೇಕ್ ಇನ್ಶೂರೆನ್ಸ್ ಜಾಲ ಕೊಡೋಂಥದ್ದು, ನೀವು ದುಡ್ಡು ಕೊಡ್ತೀವಿ, ನಾನು ಯಾವುದೋ ಒಂದು ಪ್ರಿಂಟ್ ತಂದು ಕೊಡ್ತಾನೆ ನಮಗೆ ಆಟೋದ ಸಿಬ್ಬಂದಿಗಳ ಬಗ್ಗೆ ಪ್ರೀತಿನೂ ಇದೆ. ಯಾವುದೇ ಒಬ್ಬ ರೋಗಿ ಆಗಲಿ, ಆಕ್ಸಿಡೆಂಟ್ ವಿಕ್ಟಿಮ್ ಆಗಲಿ, ಮೊದಲು ನೀವೇ ಅಟೆಂಡ್ ಮಾಡೋದು. ಯಾರೋ ರೋಡಲ್ಲಿ ಬಿದ್ದಿದ್ರು ಒಂದು ಆಟೋ ಕರಿಯಪ್ಪ ಅಂತಲೇ ಹೇಳ್ತೀವಿ. ಆಟೋದವ್ರನ್ನೇ ಯಾರನ್ನ ಗಾಯಾಳುಗಳನ್ನ ಅಥವಾ ಯಾರನ್ನ ಫಸ್ಟು ನೀವೇ ಕಾಪಾಡೋದು. ನಿಮ್ಮ ಬಗ್ಗೆ ನಮಗೆ ಅಷ್ಟೇ ಪ್ರೀತಿನೂ ಇದೆ. ಬಟ್ ಈ ಪ್ರೀತಿನ ನೀವು ಕಾನೂನುಬದ್ಧವಾಗಿ ಉಪಯೋಗಿಸ್ಕೋಬೇಕು. ನಿಮ್ಮೇನೋ ತೊಂದರೆ ಇದ್ರೆ ನಮಗೆ ಹೇಳಬೇಕು. ರಾತ್ರಿ ಹೊತ್ತು ಯಾರೋ ಆಟೋ ಸ್ಟ್ಯಾಂಡ್ ಅಂತ ಹುಡುಗರು ನಿಂತ್ಕೊಂಡು ತೊಂದರೆ ಮಾಡ್ತಾರೆ, ಹೋಗೋ ಬರೋ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಕಂಪ್ಲೇಂಟ್ ಇದೆ. ಈ ಥರದ್ದು ಯಾವುದೂ ಆಗಬಾರ್ದು. ಏನೋ ನೀವೆಲ್ಲ ಅಳಬಡಿದ್ದೀರಿ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.